ಮರದಿಂದ ಸ್ಮಶಾನವರೆಗೂ ಹೋಗಿ ಬಿದ್ದಿದ್ದ ಎಲುಬುಗಳನ್ನು ತಂದು ಮರದ ಸುತ್ತಮುತ್ತ ಹಾಕಿದರು. ಮರುದಿನ ದನಕಾಲ ಹುಡುಗರು ಅಲ್ಲಿ ಇಲ್ಲಿ ಜೋತು ಬಿದ್ದಿದ್ದ ಎಲುಬುಗಳನ್ನು ಕೊಟ್ಟು ಭಯತೊಡಗಿದರು. ಅಲ್ಲಿಂದ ಓಡೋದ್ರು. ಈ ಗಂಟೆಯ ನಂತರ ಮರದ ಬಳಿ ಯಾರೂ ಸುಳಿಯುತ್ತಿರಲಿಲ್ಲ. ಈ ಋತುವಿನ ತನಕ ಮರವು ಸುಂದರವಾಗಿ ಕಾಣುತ್ತಿತ್ತು. ಅದೇ ಸಮಯಕ್ಕೆ ನೀಲ ತನ್ನ ಮೊಟ್ಟೆಗಳನ್ನು ಗೂಡಿನಲ್ಲಿಟ್ಟು ಹೊರಗೆ ಹೋಗುವ ಪ್ರಸಂಗ ಬಂದಿತು. ನೀಲ ಮತ್ತು ಬಾಲ ಎರಡು ಕಾಲುಗಳು ಮರದ ಬಳಿ ಬಂದು, ಮರ, ನಾನು ಮತ್ತು ಬಾಲ ಹೊರಗೆ ಹೋಗುತ್ತಿರುವೆ, ಗೂಡಿನಲ್ಲಿ ಮೊಟ್ಟೆಗಳಿವೆ, ಜೋಪಾನ, ಸುತ್ತಮುತ್ತ ವಿಷ್ಕಾರ ಹಾವುಗಳಿವೆ ಎಂದು ಹೇಳಿದಾಗ ಮರವು ಹೋಗಿ ಬನ್ನಿ ಎಂದು ಹೇಳಿತು. ಆಗ ಕಾಗೆಗಳು ರೆಕ್ಕೆ ಕಾ ಕಾ ಎಂದು ಹೊರಗೆ ಹೋಗಿದವು. ಆಗ ಅದನ್ನು ಕಂಡು ಸರಸನೆಂಬ ಮರದ ಬಳಿ ಬಂದು ಹಾವು, ನಾನು ನಿನ್ನ ಮಿತ್ರನಾಗಲು ಇಚ್ಛಿಸುತ್ತೇನೆ. ಬಹಳ ದಿನಗಳಿಂದ ನನಗೆ ಆಹಾರ ಸಿಕ್ಕಿಲ್ಲ, ಹೊಟ್ಟೆ ಬಹಳ ಹಸಿದಿದೆ, ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಕೊಡ್ತೀಯಾ ಎಂದು ಹೇಳಿತು. ಅದಕ್ಕೆ ಒಪ್ಪಿಕೊಂಡಿಲ್ಲದೆ